ಹಲೋ ಹಾಯ್ ಸ್ನೇಹಿತರೆ, ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ 2026 ವಾರ್ಷಿಕ ಪರೀಕ್ಷೆಗೆ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತಾ ಇದ್ದೇವೆ. AT ಔಟ್ ಆಫ್ AT ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ ಪೊಲಿಟಿಕಲ್ ಸೈನ್ಸ್ ಮೇಲೆ. ಸೊ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಸಹಾಯ ಆಗುತ್ತೆ ಫೈನಲ್ ಎಕ್ಸಾಮ್ 2026ಗೆ. ನಾವು ಮೊದಲನೇದಾಗಿ ಬ್ಲೂ ಪ್ರಿಂಟ್ ನೋಡೋಣ. ಯಾವ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳಲಾಗೋದು. ಸೊ ಇಲ್ಲಿ ನಾವು ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಒಂದು PDF ನಿಮಗೆ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ PDF ಲಿಂಕ್ ಕೊಟ್ಟಿರ್ತಾನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ವಿತ್ ಆನ್ಸರ್ ಮುಖಾಂತರ 2 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ, ಆಯಿತಾ. ಸೊ ಇಲ್ಲಿ MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, 1 ಕ್ವಶನ್ಸ್ ಕೂಡ ನೋಡೋಣ. ಸೊ ಯಾವ ಅಧ್ಯಾಯ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೇಳಲಾಗೋದು, ಇಲ್ಲಿ ಎಲ್ಲ ಕ್ವಶನ್ಸ್ಗಳು ಕೆಳಗಡೆ ಕೊಟ್ಟಿದ್ದೇನೆ. ಸೊ ಮೊದಲನೇದಾಗಿ ನಾವು 2026 ಪೊಲಿಟಿಕಲ್ ಸೈನ್ಸ್ ಮೇಲೆ ಬ್ಲೂ ಪ್ರಿಂಟ್ ಪ್ರಕಟಣೆ ಮಾಡಿರ್ತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಬ್ಲೂ ಪ್ರಿಂಟ್ ಏನು ನಿಮಗೆ ಪ್ರಕಟಣೆ ಮಾಡಿದ್ದಾರೆ ನೋಡಿ, ಇದೇ ಆಧಾರಿತ ನಿಮಗೆ ಕ್ವಶನ್ಸ್ಗಳು ತೆಗಿತಾರೆ ಫೈನಲ್ ಎಕ್ಸಾಮ್ನಲ್ಲಿ ಅವರು, ಆಯಿತಾ. ಸೊ ಇವಾಗ ಇಲ್ಲಿ 1ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕಗಳು ಕೇಳಲಾಗುವುದು. ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ 2, 5 ಅಂಕದ ಪ್ರಶ್ನೆ 2 ಕೇಳಲಾಗುವುದಿಲ್ಲ, ಆಯಿತಾ. ಚುನಾವಣೆಗಳು ಮತ್ತು ಭಾರತ ಪಕ್ಷ ಪದ್ಧತಿ ಈ ಒಂದು ಅಧ್ಯಾಯದಲ್ಲಿ 14 ಅಂಕಗಳು ಕೇಳಲಾಗುವುದು. 1 ಅಂಕದ ಪ್ರಶ್ನೆ 2, 2 ಅಂಕದ ಒಂದು ಪ್ರಶ್ನೆ ಮತ್ತು 10 ಅಂಕದ ಒಂದು ಪ್ರಶ್ನೆ. ಭಾರತದಲ್ಲಿ ಆಡಳಿತ ಯಂತ್ರ ಈ ಒಂದು ಅಧ್ಯಾಯದಲ್ಲಿ 10 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ ಮತ್ತು ಇಲ್ಲಿ 2 ಅಂಕದ ಪ್ರಶ್ನೆ 2 ಕೇಳಲಾಗುವುದು. 5 ಅಂಕದ ಒಂದು ಪ್ರಶ್ನೆ, ಆಯಿತಾ. ಇಲ್ಲಿ ಈಸಿಯೆಸ್ಟ್ ನಿಮಗೆ 10 ಅಂಕದ ಒಂದು ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಧ್ಯಾಯ ಯಾವುದಂದರೆ ಚುನಾವಣೆಗಳು ಮತ್ತು ಭಾರತ ಪಕ್ಷ ಪದ್ಧತಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಅದೇ ರೀತಿ 4ನೇ ಅಧ್ಯಾಯ ನೋಡಿ, ಸಾಮಾಜಿಕ ಚಳುವಳಿಗಳು ಮತ್ತು ಪರಿಣಾಮಗಳು ಈ ಒಂದು ಅಧ್ಯಾಯದಲ್ಲಿ 12 ಅಂಕಗಳು ಕೇಳಲಾಗುವುದು. 1 ಅಂಕದ ಪ್ರಶ್ನೆ 5, 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ. ರಾಷ್ಟ್ರ ನಿರ್ಮಾಣ ಮತ್ತು ಸವಾಲುಗಳು ಈ ಒಂದು ಅಧ್ಯಾಯದಲ್ಲಿ 18 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಒಂದು ಪ್ರಶ್ನೆ ಮತ್ತು 10 ಅಂಕದ ಒಂದು ಪ್ರಶ್ನೆ. ನೋಡಿ 5 ಅಂಕದ ಪ್ರಶ್ನೆಯಲ್ಲಿ ಮತ್ತು 10 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಈಸಿಯೆಸ್ಟ್ ಕ್ವಶನ್ಸ್ಗಳು ಈ ಒಂದು ಅಧ್ಯಾಯ ಯಾವುದು, 2ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ. ರಾಷ್ಟ್ರ ವರಮಾನ, ಸವಾಲುಗಳು ಮತ್ತು ಚುನಾವಣೆಗಳು ಮತ್ತು ಭಾರತ ಪಕ್ಷ ಪದ್ಧತಿ ಈ ಒಂದು ಅಧ್ಯಾಯ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ನಿಮಗೆ 5 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ, 10 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. 5ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಕೂಡ ಕವರ್ ಆಗುತ್ತೆ, ಆಯಿತಾ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು 10 ಅಂಕದ ಒಂದು ಪ್ರಶ್ನೆ ಕವರ್ ಆಗುತ್ತೆ. ಈಸಿಯೆಸ್ಟ್ ಚಾಪ್ಟರ್ ಇದು, ಆಯಿತಾ. ಅದೇ ರೀತಿ ಭಾರತ ರಾಜಕೀಯ ನೂತನ ಪ್ರವೃತ್ತಿಗಳು ಈ ಒಂದು ಅಧ್ಯಾಯದಲ್ಲಿ 11 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 5 ಅಂಕದ ಪ್ರಶ್ನೆಯಲ್ಲಿ 2 ಕೇಳಲಾಗುವುದು. ನೋಡಿ ಇಲ್ಲಿ ಆಪ್ಷನ್ ಇಟ್ಕೋಬಹುದು ನೀವು, ಆಯಿತಾ. 1ನೇ ಅಧ್ಯಾಯದಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಯಲ್ಲಿ 2 ಕೇಳಲಾಗುವುದು. ಇದು ಅಧ್ಯಾಯ ನೀವು ಓದಲೇಬೇಕು, ಆಯಿತಾ. ಇದು ನೀವು ಆಪ್ಷನ್ ಇಟ್ಕೋಬಹುದು. 7ನೇ ಅಧ್ಯಾಯ ಸಮಕಾಲೀನ ಮತ್ತು ವಿದ್ಯುನ್ಮಾನಗಳು ಈ ಒಂದು ಅಧ್ಯಾಯದಲ್ಲಿ 13 ಅಂಕಗಳು ಕೇಳಲಾಗುವುದು. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 10 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದಿಲ್ಲ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ ಇಲ್ಲಿ 3 ಕೇಳಲಾಗುವುದು. 2 ಅಂಕದ ಒಂದು ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆ ಇಲ್ಲಿ 2 ಕೇಳಲಾಗೋದು, ಆಯಿತಾ. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ಈ 2 ಅಧ್ಯಾಯ ನಿಮಗೆ ಈಸಿಯೆಸ್ಟ್ ಕ್ವಶನ್ಸ್ ಬರುತ್ತೆ ಇಲ್ಲಿ 1ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯದಲ್ಲಿ, ಆಯಿತಾ. ಅದೇ ರೀತಿ ಭಾರತದ ವಿದೇಶಾಂಗ ನೀತಿ ಅಧ್ಯಾಯದಲ್ಲಿ ನಿಮಗೆ ಒಂದು 10 ಅಂಕದ ಪ್ರಶ್ನೆ ಈಸಿ ಕ್ವಶನ್ ಬರುತ್ತೆ. 2 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಪ್ರಶ್ನೆ 4 ಕೇಳಲಾಗುವುದು. ಟೋಟಲ್ ಆಗಿ ಇಲ್ಲಿ 16 ಅಂಕಗಳು ಕೇಳಲಾಗುವುದು ನಿಮಗೆ, ಆಯಿತಾ. ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಯಾವ ಅಧ್ಯಾಯ ನಿಮಗೆ ಈಸಿ ಅಂದರೆ 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತ ಪಕ್ಷ ಪದ್ಧತಿ, ಆಯಿತಾ. ಅದೇ ರೀತಿ ರಾಷ್ಟ್ರ ನಿರ್ಮಾಣ ಸವಾಲುಗಳು 5ನೇ ಅಧ್ಯಾಯ, ಆಯಿತಾ. ಅದೇ ರೀತಿ ಭಾರತ ವಿದೇಶಾಂಗ ನೀತಿ ಈ ಒಂದು ಅಧ್ಯಾಯ ಈಸಿಯೆಸ್ಟ್ ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಇವಾಗ 5 ಮಾರ್ಕ್ಸ್ನಲ್ಲಿ 1ನೇ ಅಧ್ಯಾಯ ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಇಲ್ಲಿ 2 ಕೇಳಲಾಗುವುದು. ಅದೇ ರೀತಿ ರಾಷ್ಟ್ರ ವರಮಾನ ಸವಾಲುಗಳು ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಇಲ್ಲಿ 5 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಸೊ ಈ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ ಈ ಅಧ್ಯಾಯ ಮೇಲೆ ನಿಮಗೆ 5 ಮಾರ್ಕ್ಸ್ನಲ್ಲಿ ಮತ್ತು 10 ಮಾರ್ಕ್ಸ್ನಲ್ಲಿ. ಸೊ ಬನ್ನಿ ಇವಾಗ MCQ ಕ್ವಶನ್ಸ್ 2 ಅಂಕದ ಪ್ರಶ್ನೆ ಮತ್ತು ಅದೇ ರೀತಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗಳು ನೋಡೋಣ. MCQ ಕ್ವಶನ್ಸ್ ನೋಡಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಬೋತ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ. ಪ್ರೈವೇಟ್ ಆಗಿರ್ಬೋದು, ರಿಪೀಟರ್ ಆಗಿರ್ಬೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಕ್ವಶನ್ ಪೇಪರ್ ಇರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ, ಆಯಿತಾ. ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಚುನಾವಣೆಯ ಮೂಲ ಪದ ಇದಕ್ಕೆ ಆನ್ಸರ್ ಆಗಿರುತ್ತೆ. ಆಪ್ಷನ್ ಸಿ ಎಲಿಗರ್. ಈ ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಆಯಿತಾ.
ಒಂದು ಅಂದರೆ ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ. ಅಂದರೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ಮೇಲ್ಜಾತಿ ಕೀಳು ಜಾತಿ ಎಂಬ ಭಾವನೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಸಿಯಾನ್ ಸಂಘಟನೆ ಯಾವಾಗ ಸ್ಥಾಪನೆಯಾಯಿತು? 1967. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಚಿತ್ರವನ್ನು ಗಮನಿಸಿ. ಆಯಿತಾ, ಇಲ್ಲಿ ಯಾರದಾರೆ? ಪಂಡಿತ್ ಜವಾಹರ್ಲಾಲ್ ನೆಹರು ಅದಾರೆ. ಸೊ ಇವರು ಏನಾಗಿದ್ದರು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ವಿದೇಶಾಂಗ ನೀತಿಯ ಶಿಲ್ಪೆ. ಇವಾಗ ಪಿಲ್ಲಿಂದ ಬ್ಲ್ಯಾಂಕ್ಸ್ ನೋಡಿ. ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ. DMK ಆಪ್ಷನ್ ನಿಮಗೆ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಡ್ಯಾಶ್ನಲ್ಲಿದೆ ಅಂದರೆ ಬೆಂಗಳೂರಿನಲ್ಲಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ 8. ಡ್ಯಾಶ್ ರವರು ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ. ಇದಕ್ಕೆ ಆನ್ಸರ್ ಅಮರ್ತ್ಯ ಸೇನ್. ಅಲ್ಲಿ ಆಪ್ಷನ್ ನಿಮಗೆ ಮೇಲ್ಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ರಾಷ್ಟ್ರಪತಿಯರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯ ಅಧಿಕಾರವನ್ನು ನೀಡಿದೆ. ಏನು ನೀಡಿದೆ? ವಿಧಿ 360. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್, ಬೌದ್ಧಿಕ ಪಲಾಯನವು ಡ್ಯಾಶ್ದ ರಾಜಕೀಯ ಪರಿಣಾಮವಾಗಿದೆ. ಇದಕ್ಕೆ ಆನ್ಸರ್ ಉದಾರೀಕರಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಜಿಲ್ಲಾಧಿಕಾರಿ, ಜಿಲ್ಲಾಡಳಿತ ಮುಖ್ಯಸ್ಥರು, ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್, ವೆಸ್ಟ್ ಪಾಲಿಯ ಒಪ್ಪಂದ, ರಾಷ್ಟ್ರ ನಿರ್ಮಾಣ, ಅಣ್ಣಾ ಹಜಾರೆ, ಭ್ರಷ್ಟಾಚಾರದ ವಿರುದ್ಧ ಭಾರತ, ಅಫ್ಘಾನಿಸ್ತಾನ್, ತಾಲಿಬಾನ್. ನೆಕ್ಸ್ಟ್ ಕ್ವಶನ್ ನೋಡೋಣ. AITUC ಯನ್ನು ವಿಸ್ತರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಆಯಿತಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೀರಿ ಅಂದ ತಕ್ಷಣ 1 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಜೊತೆಗೂಡಿ ರಚಿಸುವ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಎನ್ನುತ್ತೇವೆ. ಅಸ್ಮಿತೆ ರಾಜಕೀಯದ ಪ್ರಮುಖ ಆಧಾರಗಳಲ್ಲಿ ಒಂದು ಉದಾಹರಣೆಯನ್ನು ಕೊಡಿ. ಭಾಷಾ ಹಕ್ಕುಗಳಿಗಾಗಿ ಹೋರಾಟ. ನೆಕ್ಸ್ಟ್ ಕ್ವಶನ್, ಉದಾಹರಣೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆಗಾಗಿ ಹೋರಾಟ. ಸಿರಿಯಾದ ಯಾವುದಾದ್ರೂ ಒಂದು ಜನಾಂಗವನ್ನು ಹೆಸರಿಸಿ ಅಂದ ತಕ್ಷಣ ಅರಬ್ ಜನಾಂಗ. ರೂಟ್ ವರ್ಡ್ ಆಫ್ ಎಲೆಕ್ಷನ್ ಎಲಿಗರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈಟ್ ದ ಕರೆಕ್ಟ್ ಆನ್ಸರ್ ಆಫ್ ಆಲ್ ಇಂಡಿಯಾ ಸರ್ವಿಸ್ ಫ್ರಮ್ ದ ಬಿಲೋ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ 1 and 2 and 3. ಆಯಿತಾ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1, 2 and 3 ಓನ್ಲಿ. ಸೊ ನೆಕ್ಸ್ಟ್ ಕ್ವಶನ್, ಕಾಸ್ಟ್ ಬೇಸ್ಡ್ ಇನ್ ಈಕ್ವಾಲಿಟಿ ಮೀನ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಫೀಲಿಂಗ್ ಆಫ್ ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ವೆನ್ ವಾಸ್ ದ ಏಷ್ಯನ್ ಇಸ್ಟಾಬ್ಲಿಷ್ಡ್? ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ 1967. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಬ್ಸರ್ವ್ ದ ಇಮೇಜ್. ಆಯಿತಾ, ಇವರು ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಯಾರಾಗಿರ್ತಾರೆ ಇವರು? ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್, ಡ್ಯಾಶ್ ಈಸ್ ರೀಜನಲ್ ಪೊಲಿಟಿಕಲ್ ಪಾರ್ಟಿ. ಇದಕ್ಕೆ ಆನ್ಸರ್ ಆಗಿರುತ್ತೆ DMK. ಆಪ್ಷನಲ್ಲಿ ಮೇಲ್ಗಡೆ ಇದೆ ನಿಮಗೆ. ದ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟರ್ಬನಲ್ ಈಸ್ ಲೊಕೇಟೆಡ್ ಇನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಬೆಂಗಳೂರು. ಅಕಾರ್ಡಿಂಗ್ ಟು ಡ್ಯಾಶ್ ಲಿಟ್ರೇಸಿ ಈಸ್ ಅನ್ ಫ್ರೀಡಮ್. ಅಮರ್ತ್ಯ ಸೇನ್. ಆಪ್ಷನಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಎಂಪವರ್ಸ್ ದ ಪ್ರೆಸಿಡೆಂಟ್ ಟು ಡಿಕ್ಲೇರ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಕ್ಟ್ 360. ನೆಕ್ಸ್ಟ್ ಕ್ವಶನ್, ಬ್ರೇನ್ ಡ್ರೈನ್ ಈಸ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಆಫ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಲಿಬರಲೈಸೇಷನ್. ಆಪ್ಷನಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್, ಡೆಪ್ಟಿ ಕಮಿಷನರ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಟ್ರೀಟಿ ಆಫ್ ವೆಸ್ಟ್ ಪಾಲಿಯಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ನ್ಯಾಷನಲ್ ಬಿಲ್ಡಿಂಗ್. ಆಯಿತಾ, ಅಣ್ಣಾ ಹಜಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಡಿಯಾ ಅಗೇನೆಸ್ಟ್ ಕರಪ್ಷನ್. ಅಫ್ಘಾನಿಸ್ತಾನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ತಾಲಿಬಾನ್. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗಿದೆ. ಆನ್ಸರ್ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ, ಅಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದೇನೆ. ಸೊ ಬನ್ನಿ ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ ಬೇಗ. ನೆಕ್ಸ್ಟ್ ಕ್ವಶನ್, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನೀಡಿದ ಕಾಯ್ದೆ ಯಾವುದಂದರೆ 1909 ಕಾಯ್ದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಯುವುದನ್ನು ಕಾವಲುಗಾರ ಎಂದು ಪರಿಗಣಿಸಲಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿರೋಧ ಪಕ್ಷ. ನೆಕ್ಸ್ಟ್ ಕ್ವಶನ್, ಮೈಸೂರಿನ ತಾತ್ಯ ಎಂದು ಯಾರು ಹೆಸರುವಾಸಿಯಾಗಿದ್ದರು? ಇದಕ್ಕೆ ಆನ್ಸರ್ ಆಗಿರುತ್ತೆ ಶ್ರೀ ವೆಂಕಟ ಕೃಷ್ಣಯ್ಯ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಅಂತ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದರೆ ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಂದರ್ಭ ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ರೀತಿ ನಿಮಗೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಯಾವುದೇ ನಿರ್ದಿಷ್ಟ ಪಕ್ಷ ಫಸ್ಟ್ ಬಹುಮತವನ್ನು ಪಡೆಯದಿದ್ದಾಗ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಆಸಿಯಾನ್ ಸದಸ್ಯ ರಾಷ್ಟ್ರ ಯಾವುದು? ಇದಕ್ಕೆ ಆನ್ಸರ್ ಆಗಿರುತ್ತೆ ಬ್ರೂನೈ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಚುನಾವಣೆಯ ಮೂಲ ಪದ ಎಲಿಗೇರ್ ಡ್ಯಾಶ್ ಪದದಿಂದ ಬಂದಿದೆ, ಲ್ಯಾಟಿನ್ ಪದದಿಂದ ಬಂದಿದೆ. ಪುನರ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಡ್ಯಾಶ್
ರಾಜಾರಾಮ್ ಮೋಹನ್ ರಾಯ್ ಶ್ರಮಿಸಿದರು. ಆಪ್ಷನ್ ಇಲ್ಲಿ ನಿಮಗೆ ಮೇಲ್ಗಡೆ ಕೊಟ್ಟಿದ್ದಾರೆ. ಬಂಗಾಳ ಸರ್ಕಾರವು ಡ್ಯಾಶ್ ಅನ್ನು ನಿಷೇಧಿಸಿತು. ಯಾವುದು? ನೀಲಿ ಬೆಳೆ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಭಾರತದ ಸಂವಿಧಾನ ನೀತಿಯ ಮೂಲ ತತ್ವವಾಗಿದೆ. ಪಂಚಶೀಲ. 1972ರ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಜಡ್ ಎ ಬೂಟೋ ಅವರು ಸಹಿ ಹಾಕಿದರು. ಇಂದಿರಾ ಗಾಂಧಿ ಮತ್ತು ಜಡ್ ಬೂಟೋ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಆಪರೇಷನ್ ಪೋಲೋ ಇದಕ್ಕೆ ಆನ್ಸರ್ ಆಗಿರುತ್ತೆ ಹೈದರಾಬಾದಿನ ನಿಜಾಮನು. ಆಫ್ರಿಕಾ ಜನಾಂಗೀಯತೆ ಅಸಿರಿಯನ್ಸ್ ಸಿರಿಯಾ. ಎಚ್ ಜೆ ಮಾರ್ಗಂತೋ ಇದಕ್ಕೆ ಅಂತಾರಾಷ್ಟ್ರೀಯ ಸಂಬಂಧಗಳು ಭಾರತ G20. ನೆಕ್ಸ್ಟ್ ಕ್ವಶನ್. ಇಲ್ಲಿ ನಿಮಗೆ ಒನ್ ವರ್ಡ್ ಕ್ವಶನ್ಸ್ಗಳು. ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸುವರು? ಇದಕ್ಕೆ ಮುಖ್ಯ ಕಾರ್ಯದರ್ಶಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವಂತ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ ಯಾವುದು ಅಂದ ತಕ್ಷಣ ಕಲಾರಾಮ್ ದೇವಾಲಯ. ಕಾರ್ಮಿಕ ಚಳವಳಿ ಯಾವುದಾದರೂ ಒಂದು ಕಾರಣ ಬರೀರಿ ಅಂದ ತಕ್ಷಣ ಕಾರ್ಮಿಕರ ಶೋಷಣೆ. ಅದೇ ರೀತಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಜವಾಹರ್ಲಾಲ್ ನೆಹರು. CTBTಯನ್ನು ವಿಸ್ತರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಮಗ್ರ ಅಣುಪರೀಕ್ಷಾ ನಿಷೇಧ ಒಪ್ಪಂದ. ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬನ್ ಟ್ರೀಟಿ. ದ ಆ್ಯಕ್ಟ್ ವಿಚ್ ಪ್ರೊವೈಡೆಡ್ ಸಪರೇಟ್ ಎಲೆಕ್ಟ್ರೇಟ್ ಟು ದ ಮುಸ್ಲಿಂ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆ್ಯಕ್ಟ್ ಆಫ್ 1909. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇನ್ ದ ಪಾರ್ಲಿಮೆಂಟ್ರಿ ಡೆಮೋಕ್ರಾಟಿಕ್ ಸಿಸ್ಟಮ್ ವಿಚ್ ಈಸ್ ಕನ್ಸಿಡರ್ಡ್ ಆ್ಯಸ್ ವಾಚ್ ಡಾಗ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಪೋಸಿಷನ್ ಪಾರ್ಟಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೂ ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ತಾತಯ್ಯ ಆಫ್ ಮೈಸೂರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಶ್ರೀ ವೆಂಕಟ ಕೃಷ್ಣಯ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕನ್ಸಿಡರ್ ದ ಬಿಲೋ ಪಿಕ್ಚರ್, ಮಾರ್ಕ್ ದ ರೈಟ್ ಸ್ಟೇಟ್ಮೆಂಟ್ ಬೈ ರೆಫರಿಂಗ್ ದ ಪಿಕ್ಚರ್. ಆಯಿತಾ? ಇದಕ್ಕೆ ಆನ್ಸರ್ ಆಗಿರುತ್ತೆ ಕೊಲೇಜನ್ ಗೋರ್ಮೆಂಟ್ ಈಸ್. ಸಮ್ಮಿಶ್ರ ಸರ್ಕಾರ ಕೇಳಿದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ವೆನ್ ನೋ ಸಿಂಗಲ್ ಪೊಲಿಟಿಕಲ್ ಪಾರ್ಟಿ ಗೆಟ್ಸ್ ಅಬ್ಸುಲೇಟ್ ಮೆಜಾರಿಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕಂಟ್ರೀಸ್ ಈಸ್ ಮೆಂಬರ್ ಕಂಟ್ರಿ ಆಫ್ ASEAN. ಇದಕ್ಕೆ ಆನ್ಸರ್ ಆಗಿರುತ್ತೆ ಬ್ರುನೈ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ವರ್ಡ್ ಕ್ವಶನ್ ನೋಡೋಣ ಇವಾಗ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇಲ್ಲಿ ನೋಡಿ, ದ ರೂಟ್ ವರ್ಡ್ ಆಫ್ ಎಲೆಕ್ಷನ್ ಎಲಿಗರ್ ಈಸ್ ಡಿವೈಡ್ ಫ್ರಾಮ್. ಇದಕ್ಕೆ ಆನ್ಸರ್ ಆಗುತ್ತೆ ಲ್ಯಾಟಿನ್. ಇನ್ ಇಂಡಿಯಾ ಡ್ಯಾಶ್ ಟ್ರೈ ಟು ಇರಾಡಿಕೇಟ್ ಸೋಷಿಯಲ್ ಇವೆಲ್ಸ್ ಡ್ಯೂರಿಂಗ್ ದ ರೆನೆಸನ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನೋಡಿ, ಆಯಿತಾ? ರಾಜಾರಾಮ್ ಮೋಹನ್ ರಾಯ್. ಬೆಂಗಾಲ್ ಗೌರ್ಮೆಂಟ್ ಬ್ಯಾನ್ಡ್ ದ ಬ್ಲೂ ಕ್ರಾಪ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ನೋಡಿ ಪಂಚಶೀಲ. ನೆಕ್ಸ್ಟ್ ಕ್ವಶನ್ ಪಂಚಶೀಲ. ನೆಕ್ಸ್ಟ್ ಕ್ವಶನ್. ಸಿಮ್ಲಾ ಅಗ್ರಿಮೆಂಟ್ ಆಫ್ 1972 ಸೈನ್ಡ್ ಬೈ ಇಂದಿರಾ ಗಾಂಧಿ ಆ್ಯಂಡ್. ಇದಕ್ಕೆ ಯಾರ್ಯಾರು ಸಹಿ ಹಾಕಿದರು? ಜಡ್ ಎ ಬೂಟೋ ಮತ್ತು ಇಂದಿರಾ ಗಾಂಧಿ. ಬುಟ್ಟೋ ಮತ್ತು ಇಂದಿರಾ ಗಾಂಧಿ. ನೆಕ್ಸ್ಟ್ ಕ್ವಶನ್. ಆಪರೇಷನ್ ಪೋಲೋ. ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಜಾಮ್ ಆಫ್ ಹೈದರಾಬಾದ್. ಆಫ್ರಿಕಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಎಥ್ನಿಸಿಟಿ ಅಸಿರಿಯನ್ಸ್. ಇದಕ್ಕೆ ಸಿರಿಯಾ. ಎಚ್ ಜೆ ಮಾರ್ಗಂಥೋ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂಡಿಯಾ G20. ಇವಾಗ ಇಲ್ಲಿ ನೋಡಿ, ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗಳದಾವೆ, ಆಯಿತಾ? ಈ ಒನ್ ವರ್ಡ್ ಕ್ವಶನ್ಸ್ಗಳಿಗೆ ಇಲ್ಲಿ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ. ಇವಾಗ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಆನ್ಸರ್ ಇದೆ ನೋಡಿ, ಮೇಲ್ಗಡೆ ಪಕ್ಕದಲ್ಲಿ ಇದೆ ನೋಡಿ ಅಲ್ಲಿ, ಆಯಿತಾ? 12, 13, 14, 15, 16 ಅಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಬನ್ನಿ ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. 1 ಮಾರ್ಕ್ಸ್ನಲ್ಲಿ ಇಷ್ಟೇ ಕ್ವಶನ್ಸ್ಗಳು ನೋಡ್ಕೊಂಡು ಹೋಗ್ರಿ. ಇಲ್ಲಿ 20 ಮಾರ್ಕ್ಸ್ ಬಂದೇ ಬರುತ್ತೆ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ. ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆ ಸರಿಯಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಎ ಅಂದರೆ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು. ಆಪ್ಷನ್ ಡಿ 5ನೇ ಜೂನ್. ಲಿಬಾದ್ಯ ನಿರಂಕುಶ ಅಧಿಕಾರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಮ್ಮರ್ ಗಡಾಫಿ. ಆಪ್ಷನ್ ಬಿ ಇಸ್ ದ ರೈಟ್. ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂದು ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನು ವೀಕ್ಷಿಸಿ ಕೆಳಗಿನ ಉತ್ತರವನ್ನು ಆರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಈ ರೀತಿ ನಿಮಗೆ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ನಿಮಗೆ ಬಿ ವಿಶ್ವಸಂಸ್ಥೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ? ಇದಕ್ಕೆ ಆನ್ಸರ್ ಆಗಿರುತ್ತೆ ನಿಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇಲ್ಲಿ ಡ್ಯಾಶ್ ಅವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ
ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನ ಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಪೀಕರ್. ಇಲ್ಲಿ ನಿಮಗೆ ಮೇಲ್ಗಡೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಸ್ಪೀಕರ್. ಡ್ಯಾಶರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು. ಇದಕ್ಕೆ ಆನ್ಸರ್ 2002. ಅದೇ ರೀತಿ ಡ್ಯಾಶರ್ ಅವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಫ್ಮನ್, ಎಲೆ ಕಾಫ್ಮನ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ದಿ ಹೇಗ್. ನೆಕ್ಸ್ಟ್ ಕ್ವಶನ್, CHOGMನ ನಾಯಕತ್ವ ದೇಶ ವಹಿಸಿದೆ ಏನು? ಇಂಗ್ಲೆಂಡ್. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಹೊಂದಿಸಿ ಬರೆಯಿರಿ ಪ್ರಶ್ನೆ. ಬೌಂಡರಿ ಕಮಿಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ, ಮಸೂರಿ. ಭಯೋತ್ಪಾದನೆ, ಟೆರರ್, 24ನೇ ಅಕ್ಟೋಬರ್ 1945. ವಿಶ್ವಸಂಸ್ಥೆ, ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಅದೇ ರೀತಿ ಇವಾಗ ನೆಕ್ಸ್ಟ್ ಒನ್ ವರ್ಡ್ ಕ್ವಶನ್. ಈ ಒನ್ ವರ್ಡ್ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ನಾನು ಪಕ್ಕದಲ್ಲಿ ಕೊಟ್ಟಿದ್ದೇನೆ. ಆಪರೇಷನ್ ಪೋಲೋ ಎಂದರೇನು? ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಆರಂಭಿಸಿದರು? ಇಲ್ಲಿ ಕೊಟ್ಟಿದ್ದೇನೆ. ಆಯಿತಾ. ಅದೇ ರೀತಿ ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಚಿಸಲು ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿ. LACಯನ್ನು ವಿಸ್ತರಿಸಿದ ತಕ್ಷಣ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಬಂಗಬಂಧು ಎಂದು ಯಾರನ್ನು ಕರೆಯೋರು? ಇದಕ್ಕೆ ಶೇಖ್ ಮುಜಬುರ್ ರೆಹಮಾನ್. ಈ ರೀತಿ ಒನ್ ವರ್ಡ್ ಕ್ವಶನ್ಗಳು. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಇಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನೋಡಿ. ಆಯಿತಾ. ಸೊ ಇದೇ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳು ಬರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಆಯಿತಾ. ಸೊ ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆಯಲ್ಲಿ. ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ನಾನು ನಿಮಗೆ ಇಲ್ಲಿ ಕ್ವಶನ್ಸ್ ಹೇಳ್ತೀನಿ. ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು. ಆಯಿತಾ. ಕ್ವಶನ್ ನಂಬರ್ ಇಲ್ಲಿ ಇದೆ ನೋಡಿ. ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ. ಇಲ್ಲಿ ಕ್ವಶನ್ ನಂಬರ್ 26, 27, ಆಯಿತಾ, 29, 30 ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದು. ಆಯಿತಾ. ಅದು ಕ್ವಶನ್ ನಂಬರ್ 25 ಏನಿದೆಯಲ್ಲ ಅದು ಒಂದೊಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಬಟ್ ಅದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಬಟ್ ಈ ಕ್ವಶನ್ಸ್ ಇಂಪಾರ್ಟೆಂಟ್. ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ನೋಡಿ, ಯುವ ಜನತೆಯ ಭ್ರಷ್ಟಾಚಾರ ವಿರೋಧ ಚಳುವಳಿಯಲ್ಲಿ ಸಕ್ರಿಯವಾಗಿ. ಈ ಒಂದು ಪ್ರಶ್ನೆ ಚಿತ್ರ ಕೊಟ್ಟಿರ್ತಾರೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಇವು. ಆಯಿತಾ. ಅದೇ ರೀತಿ ಇಲ್ಲಿ 5 ಅಂಕದ ಪ್ರಶ್ನೆಯಲ್ಲಿ ಇವೆಲ್ಲ. ಅದೇ ರೀತಿ ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ. ಈ 4 ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ 2 ಕವರ್ ಆಗೇ ಆಗುತ್ತೆ. ನೋಡ್ಕೊಳ್ಳಿ ಈ ಪ್ರಶ್ನೆ. ಇವೇ ಅಲ್ಲಿ ನಾನು ನಿಮಗೆ ಕ್ವಶನ್ಸ್ಗಳು ಇಲ್ಲಿ 10 ಅಂಕದ ಪ್ರಶ್ನೆಯಲ್ಲಿ ಮತ್ತು 5 ಅಂಕದ ಪ್ರಶ್ನೆಯಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಯಾವಿಲ್ಲ ಅಂತ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಅಲ್ಲಿ. ಆಯಿತಾ. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳು ನೋಡಿ. ಇವಾಗ ಇಂಗ್ಲೀಷ್ ವರ್ಷನ್. 1ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ ಆನ್ಸರ್ ಆಗಿರುತ್ತೆ. ಇಲ್ಲಿ 2ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಡಿ. ಅದೇ ರೀತಿ 3ನೇ ಪ್ರಶ್ನೆಗೆ ಆಪ್ಷನ್ ಬಿ. ಅದೇ ರೀತಿ ಇಲ್ಲಿ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ ನೀವು ನೋಡಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ 5ನೇ ಪ್ರಶ್ನೆಗೆ ಆಪ್ಷನ್ ನಿಮಗೆ ಸಿ ಆನ್ಸರ್ ಆಗಿರುತ್ತೆ. ಆಯಿತಾ. ಜವಾಹರ್ಲಾಲ್ ನೆಹರು. ಆಯಿತಾ. ಮತ್ತು ಅದೇ ರೀತಿ ಜೋ ಇನ್ ಲಾ ಸೈನ್ ಪಂಚಶೀಲ. ಇಲ್ಲಿ ಪಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಇಲ್ಲಿ 6th ಒನ್ ನಿಮಗೆ ಸ್ಪೀಕರ್ ಆನ್ಸರ್. 7th 2002. 8th ಕ್ವಶನ್ ಎಲೆ ಕಾಫ್ಮನ್. 9ನೇ ಪ್ರಶ್ನೆ ದ ಹೇಗ್. ಆಪ್ಷನ್ ಮೇಲೆಗಡೆ ಕೊಟ್ಟಿದ್ದಾರೆ. 10ನೇ ಪ್ರಶ್ನೆಗೆ ಆನ್ಸರ್ ಇಂಗ್ಲೆಂಡ್. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಬೌಂಡ್ರಿ ಕಮಿಷನ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಸೂರಿ. ಟೆರರಿಸಮ್, ಟೆರರ್, 24th ಅಕ್ಟೋಬರ್ 1947. UNO, ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್. ಒನ್ ವರ್ಡ್ ಕ್ವಶನ್. ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೇನೆ ಸೈಡ್ನಲ್ಲಿ. ಎಲ್ಲ ವಿದ್ಯಾರ್ಥಿಗಳು ನೋಡ್ತಿರ್ಬೋದು. ಇಲ್ಲಿ 5 ಮಾರ್ಕ್ಸ್ನಲ್ಲಿ ಮತ್ತು 10 ಮಾರ್ಕ್ಸ್ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗಳು ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ 29. ಆಯಿತಾ. ಕ್ವಶನ್ ನಂಬರ್ 27, 30 ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ 31, 32 ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 10 ಮಾರ್ಕ್ಸ್ನಲ್ಲಿ ನಿಮಗೆ 4 ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಇವೆಲ್ಲ. ಇಲ್ಲೊಂದು ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಕೆಳಗಿನ ಚಿತ್ರವನ್ನು ಗಮನಿಸಿ ಅದರ ಸದಸ್ಯ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ 3 ಸದಸ್ಯರು. ಇದು ಮತ್ತೆ ರಿಪೀಟ್ ಆಗಿದೆ ನೋಡಿ. AITUC ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ನೆಕ್ಸ್ಟ್ ಕ್ವಶನ್ ಲೀಸಸ್ ಫೇರ್ ಎಂದರೇನು? ಇದಕ್ಕೆ ಆನ್ಸರ್ ಮುಕ್ತ ಮಾರುಕಟ್ಟೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆಸ್ಟ್ ಪಾಲಿಯಾ ಒಪ್ಪಂದ ಆದ ಇಸ್ವಿ. ಇದಕ್ಕೆ ಆನ್ಸರ್ ಆಗಿರುತ್ತೆ 1668. ನೆಕ್ಸ್ಟ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 1ನೇದು 1988, 2ನೇದು 7ನೇದು ಮೇಧಾ ಪಾಟ್ಕರ್, 8ನೇದು ರಾಷ್ಟ್ರಪತಿ, 9ನೇದು 2010, 10ನೇದು NSG. ನೆಕ್ಸ್ಟ್ ಕ್ವಶನ್ ಹೊಂದಿಸಿ ಬರೀರಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಇಲ್ಲಿ ಆನ್ಸರ್ ಕೊಟ್ಟುಬಿಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಕಾಲಮ್ A, ಕಾಲಮ್ B. ಅದೇ ರೀತಿ ಬೇರೆ ಪ್ರಶ್ನೆಗಳು ನೋಡೋಣ ಇವಾಗ. ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ಪಕ್ಕದಲ್ಲಿ. ಎಲ್ಲ ವಿದ್ಯಾರ್ಥಿಗಳು ನೋಡ್ತಿರ್ಬೋದು ಸ್ಕ್ರೀನ್ನಲ್ಲಿ.
ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ 1ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ, ಅದೇ ರೀತಿ 2ನೇ ಪ್ರಶ್ನೆಗೆ ಆನ್ಸರ್ ಬಿ ಆನ್ಸರ್ ಆಗಿರುತ್ತೆ. 3ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ, 4ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಸಿ, 5ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಆನ್ಸರ್ ಕೊಟ್ಟಿದ್ದೇನೆ, ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡೋಣ. ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಇಮೇಜ್ ನೋಡ್ತಾ ಇರ್ಬೋದು. ಒನ್ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ಸೈಡ್ನಲ್ಲಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರ್ಬೋದು. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು, ಇದಕ್ಕೆ ಜ್ಞಾನೇಶ್ ಕುಮಾರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಚಿತ್ರವನ್ನು ಗಮನಿಸಿ. ಮಹಿಳೆಯರಿಗೆ ಪ್ರಥಮವಾಗಿ ಶಿಕ್ಷಣವನ್ನು ಆರಂಭಿಸಿದ ಶಿಕ್ಷಕಿಯನ್ನು ಹೆಸರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ಸಾವಿತ್ರಿಬಾ ಫುಲೆ. 3ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ, 4ನೇ ಪ್ರಶ್ನೆಗೆ ಆಪ್ಷನ್ ಬಿ, 5ನೇ ಪ್ರಶ್ನೆಗೆ ಆಪ್ಷನ್ ಎ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ಪಕ್ಕದಲ್ಲಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ. ಅದೇ ರೀತಿ ಇವಾಗ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಇಮೇಜ್ ನೋಡ್ತಿರ್ಬೋದು. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ. 12, 13, 14, 15, 16 ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ನೋಡಿ. ಸೊ 1ನೇ ಪ್ರಶ್ನೆಗೆ ಆಪ್ಷನ್ ಡಿ ಆನ್ಸರ್ ಆಗಿರುತ್ತೆ. 2ನೇ ಪ್ರಶ್ನೆಗೆ ಆಪ್ಷನ್ ಬಿ, ಅದೇ ರೀತಿ 3ನೇ ಪ್ರಶ್ನೆಗೆ ಆನ್ಸರ್ ಬಿ ಅಂದರೆ 1 ಓನ್ಲಿ ಆಯಿತಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಯಿತಾ. 4ನೇ ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಬಿ, ಅದೇ ರೀತಿ 5ನೇ ಪ್ರಶ್ನೆಗೆ ಆಪ್ಷನ್ ಎ, ಅದೇ ರೀತಿ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ನಾನು ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗ್ಗೆ ಇಲ್ಲಿ ಟೆಸ್ಟ್ ಮುಖಾಂತರ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ಬರೆದೇನೆ ನೋಡಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಬನ್ನಿ ಇವಾಗ ಒನ್ ವರ್ಡ್ ಕ್ವಶನ್ ನೋಡೋಣ. ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೇನೆ ಪಕ್ಕದಲ್ಲಿ. ಸೊ ಈ ರೀತಿಯಲ್ಲಿ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನ್ಸ್ ಆಗಿತ್ತು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇಷ್ಟೇ ನೋಡ್ಕೊಂಡು ಹೋಗ್ರಿ, ಡೆಫಿನೆಟ್ಲಿ ನಿಮಗೆ 20 ಮಾರ್ಕ್ಸ್ ಬಂದೇ ಬರುತ್ತೆ. ಈ ಒಂದು MCQ ಕ್ವಶನಲ್ಲಿ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್, ಒನ್ ವರ್ಡ್ ಕ್ವಶನ್ ಆಯಿತಾ, ಇದಷ್ಟೇ ನೋಡ್ಕೊಂಡು ಹೋಗ್ಬಿಡಿ ಆಯಿತಾ. ಇದರೊಳಗಿಂದೇ ಕ್ವಶನ್ಸ್ ನಿಮಗೆ ರಿಪೀಟ್ ಆಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ನಲ್ಲಿ ಇವೇ ನಿಮಗೆ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಒನ್ ವರ್ಡ್ ಕ್ವಶನ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಸ್ನೇಹಿತರೆ, ಇವಾಗ 2 ಅಂಕದ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಯಿತಾ. ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ, ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಆಯಿತಾ. ಸೊ ನಾವು ಮೇನ್ ಕ್ವಶನ್ಸ್ಗಳು ಯಾವ ಕೇಳಲಾಗೋದು 2 ಅಂಕದ ಪ್ರಶ್ನೆಯಲ್ಲಿ, ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ನಾವು ನೋಡೋಣ. ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತವೆ ಎಲ್ಲ ಆಯಿತಾ. ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು ಅಂತ ಆಯಿತಾ. ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಚುನಾವಣೆಗಳಿಗೆ ರಾಜ್ಯ ನಿಧಿಯು ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಅವರ ಭಾಗವಹಿಸುವಿಕೆಯನ್ನು ಸುಲಭಗೊಳಿಸಲು ಹಣಕಾಸಿನ ಬೆಂಬಲವನ್ನು ಒದಗಿಸುವ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಅಂತ ಆಯಿತಾ. ಸೊ ನೆಕ್ಸ್ಟ್ ಕ್ವಶನ್, ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ದ್ವಿಪಕ್ಷ ಪದ್ಧತಿ ಎಂದರೇನು, ಉದಾಹರಣೆ ಕೊಡಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. 2 ಪ್ರಮುಖ ರಾಜಕೀಯ ಪಕ್ಷಗಳು ಮಾತ್ರ ಇರುವ ವ್ಯವಸ್ಥೆಯನ್ನು ದ್ವಿಪಕ್ಷ ಪದ್ಧತಿ ಎನ್ನುತ್ತೇವೆ. ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಯಿತಾ. ವಿದ್ಯುನ್ಮಾನ ಮತಯಂತ್ರದ ಯಾವುದಾದರೂ 2 ಅನುಕೂಲಗಳನ್ನು ತಿಳಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ, ವಿದ್ಯುನ್ಮಾನ ಮತಯಂತ್ರವು ಸಮಯ ವೆಚ್ಚ ಉಳಿತಾಯ ಮಾಡುತ್ತದೆ ಹಾಗೂ ಮತ ಎಣಿಕೆಯಲ್ಲಿ ತಪ್ಪುಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಅಂತ. ಕೇಂದ್ರ ಸೇವೆಗಳ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ. ನೋಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಭಾರತೀಯ ವಿದೇಶಿ ಸೇವೆ, ಭಾರತೀಯ ಕಂದಾಯ ಸೇವೆ, ಭಾರತೀಯ ರೈಲು ಸೇವೆ, ಭಾರತೀಯ ರಚನಾ ಸೇವೆ, ಯಾವುದಾದರೂ 2 ಬರೀರಿ. ಭಾರತೀಯ ಅಂಚೆ ಸೇವೆ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೆ ಆಯಿತಾ. ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಭಾರತೀಯ ಸಂವಿಧಾನದ 317ನೇ ವಿಧಿಯಲ್ಲಿ ವಿವರಿಸುವ ಕಾರಣಗಳಿಗಾಗಿ ಭಾರತ ರಾಷ್ಟ್ರಪತಿಗಳು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸದಸ್ಯರನ್ನು ಕಚೇರಿಯಿಂದ ತೆಗೆದುಹಾಕಬಹುದು. ಸೊ ನೆಕ್ಸ್ಟ್ ಕ್ವಶನ್, ರಾಜಕೀಯ ತಟಸ್ಥತೆ ಎಂದರೇನು ಆಯಿತಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ತಟಸ್ಥತೆ ಆಗಿರ್ಬೋದು, ತಟಸ್ಥತೆ ಎಲ್ಲ ಒಂದೇ ಆಯಿತಾ. ರಾಜಕೀಯ ತಟಸ್ಥತೆ ಎಂದರೆ ಸರ್ಕಾರಿ ನೌಕರರು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಅಥವಾ ವಿರೋಧವಾಗಿ ವರ್ತಿಸದೆ, ನಿಷ್ಪಕ್ಷವಾಗಿ ವರ್ತಿಸದೆ ಕರ್ತವ್ಯಗಳನ್ನು ನಿರ್ವಹಿಸುವುದು. ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು, ಇದಕ್ಕೆ ಆನ್ಸರ್ ನೋಡಿ. ಅಧಿಕಾರ ಶ್ರೇಣಿ ಪದ್ಧತಿ ಅಂದರೆ
ಆಡಳಿತಾತ್ಮಕ ಸಂಸ್ಥೆಗಳಲ್ಲಿ ಅಧಿಕಾರ ಮತ್ತು ಹೊಣೆಗಾರಿಕೆಗಳು ಮೇಲಿನ ಹಂತದಿಂದ ಕೆಳಗಿನ ಹಂತಕ್ಕೆ ಕ್ರಮಬದ್ಧವಾಗಿ ಹರಿಯುವ ವ್ಯವಸ್ಥೆಯಾಗಿದೆ ಅಂತ. ನೆಕ್ಸ್ಟ್ ಕ್ವಶನ್, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಹೇಗೆ ಪದಚ್ಯುತಿಗೊಳಿಸುತ್ತದೆ? ವಜಾಗೊಳಿಸುವ ಪ್ರಕ್ರಿಯೆ. ಫಸ್ಟ್ ರಾಷ್ಟ್ರಪತಿಯವರು ಆದೇಶ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ತನಿಖೆ, ವರದಿ ಮತ್ತು ಅಂತಿಮ ಆದೇಶ. ಆಯಿತಾ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಶಿಕ್ಷಣ, ಸಂಘಟನೆ, ಹೋರಾಟ. ಗೋತಿ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತಾ. ಪ್ರಾಚೀನ ಕಾಲದಲ್ಲಿ ಅಸ್ತಿತ್ವದಲ್ಲಿ 4 ವರ್ಣಗಳನ್ನು ಹೆಸರಿಸಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅವರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದವರು ಯಾರು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಜ್ಯೋತಿರಾವ್ ಫುಲೆ ಅವರು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿದರು. ನೆಕ್ಸ್ಟ್ ಕ್ವಶನ್, ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಆಯಿತಾ, 1899ರಲ್ಲಿ ಆಯಿತಾ, ಪುಣೆಯಲ್ಲಿ. ಮರ್ಯಾದೆ ಹತ್ಯೆ ಎಂದರೇನು? ನಾನು ಆನ್ಸರ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ ಎಲ್ಲಿ ಮತ್ತು ಯಾವಾಗ ಆರಂಭ ಆಯಿತು? ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿ 20ನೇ ಶತಮಾನದಿಂದ ಆಯಿತಾ ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಪ್ರಾರಂಭವಾಗಿತ್ತು. ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ಹೆಸರಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ವರದಕ್ಷಿಣೆ ನಿಷೇಧ ಕಾಯ್ದೆ, ಗೃಹ ಹಿಂಸಾಚಾರ ತಡೆ ಕಾಯ್ದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥ ಬರೆಯಿರಿ. ಈ ರೀತಿ ನಿಮಗೆ ಆಯಿತಾ. ಭಾರತದ ಸಂಸತ್ತು 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಪಾಸು ಮಾಡಿ 21ನೇ ವಿಧಿಗೆ ಎ ಉಪನಿಧಿ ಸೇರ್ಪಡೆ ಮಾಡಿ 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಅಂದರೆ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡಲಾಯಿತು. ನೆಕ್ಸ್ಟ್ ಕ್ವಶನ್, NDA ಮೈತ್ರಿಕೂಟದ ಯಾವುದಾದರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. ಆನ್ಸರ್, ಜನತಾದಳ, ತೆಲುಗು ದೇಶಂ, ಲೋಕ ಜನಶಕ್ತಿ, ಶಿವಸೇನೆ ಇತ್ಯಾದಿ. ಯಾವುದಾದ್ರೂ 2 ಬರೀರಿ. BJP, ಜನತಾದಳ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ. ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಓಲಾ ಜೋಸೆಫ್, ಅಂತಾರಾಷ್ಟ್ರೀಯ ಅರತಾರು ಸಂಬಂಧ ಎಂಬುದು ರಾಷ್ಟ್ರಗಳ ನಡುವೆ ಅಥವಾ ರಾಷ್ಟ್ರಗಳ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ನಡೆಯುವ ಪ್ರಕ್ರಿಯೆಗಳ ಅಧ್ಯಯನವಾಗಿರುತ್ತದೆ ಅಂತ. ನೆಕ್ಸ್ಟ್ ಕ್ವಶನ್, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ವ್ಯಕ್ತಿಯು ಹುಟ್ಟಿದ ಜಾತಿಯ ಆಧಾರ ಮೇಲೆ ಸಮಾಜದಲ್ಲಿನ ಹಕ್ಕುಗಳು. ಶಾರ್ಟಾಗಿ ಆನ್ಸರ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ವಶನ್, ಜಾಗತೀಕರಣ ಎಂದರೇನು? ಆಯಿತಾ, ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಇಂಪಾರ್ಟೆಂಟ್ ಇದು. ಪೆರೆಸ್ಕ್ವಿಕ್ ಮತ್ತು ಗ್ಲಾಸ್ ನೆಕ್ಸ್ಟ್ ಎಂದರೇನು? ಈ ಒಂದು ಪ್ರಶ್ನೆ ಆನ್ಸರ್ ನೋಡ್ಕೊಳ್ಳಿ, ಆನ್ಸರ್ ಇಂಪಾರ್ಟೆಂಟ್. ಭಾರತ ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಅಂಗವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಕ್ಯಾಶುಯಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ರಾಜಕೀಯ ತಾಟಸ್ಥ್ಯ ಎಂದರೇನು? ಮತ್ತೆ ರಿಪೀಟ್ ಆಗಿದೆ. ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳನ್ನು ನೀಡಿ. ಇದಕ್ಕೆ ಆನ್ಸರ್ ನೋಡಿ, IAS, IPS. ಚಿಪ್ಕೋ ಚಳುವಳಿಯ 2 ನೇತಾರರನ್ನು ಹೆಸರಿಸಿ ಅಂದ ತಕ್ಷಣ ಚಾಂಡಿ ಪ್ರಸಾದ್ ಭಟ್, ಸುಂದರ್ಲಾಲ್ ಬಹುಗುಣ, ಆಯಿತಾ, ಘನಶ್ಯಾಮ್ ಧೂಮ್ ಸಿಂಗ್ ನೇಗಿ. ನೆಕ್ಸ್ಟ್ ಕ್ವಶನ್, ಖಾಸಗೀಕರಣದ 2 ರಾಜಕೀಯ ಪರಿಣಾಮಗಳನ್ನು ತಿಳಿಸಿ ಅಂದ ತಕ್ಷಣ ಇದಕ್ಕೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಈ ಒಂದು PDF ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಬ್ರಿಕ್ಸ್ನ ಯಾವುದಾದ್ರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ ಅಂದ ತಕ್ಷಣ ಇಲ್ಲಿದೆ ನೋಡಿ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ನೆಕ್ಸ್ಟ್ ಕ್ವಶನ್, ವರ್ಣಭೇದ ನೀತಿ ಎಂದರೇನು? ಇಲ್ಲಿ ನೋಡಿ, ಚರ್ಮದ ಬಣ್ಣದ ಆಧಾರ ಮೇಲೆ ಬಿಳಿಯರು ಕರಿಯರು ಶೋಷಣೆ ಮಾಡುವ ನೀತಿಯನ್ನು ವರ್ಣಭೇದ ನೀತಿ ಎನ್ನುತ್ತೇವೆ. ಆಯಿತಾ. ನೆಕ್ಸ್ಟ್ ಕ್ವಶನ್, ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲ್ಪಟ್ಟಿತು? ಈ ಒಂದು ಪ್ರಶ್ನೆ ಕ್ಯಾಶುಯಲ್ ಆಗಿ ನೋಡ್ಕೊಳ್ಳಿ, ಬಟ್ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಕ್ವಶನ್ ಇಲ್ಲ, ಬಟ್ ನೋಡ್ಕೊಳ್ಳಿ ಸುಮ್ಮನೆ ಕ್ಯಾಶುಯಲ್ ಆಗಿ. ನೆಕ್ಸ್ಟ್ ಕ್ವಶನ್, ಬಹುಪಕ್ಷ ಪದ್ಧತಿ ಎಂದರೇನು? ಆಯಿತಾ, ಆಲ್ರೆಡಿ ನಾವು ಹೇಳಿದ್ದೇವೆ. ಸೊ ಮುಖ್ಯ ಕಾರ್ಯದರ್ಶಿ 2 ಕಾರ್ಯಗಳನ್ನು ತಿಳಿಸಿ ಅಂದ ತಕ್ಷಣ ಈ 2 ಕಾರ್ಯಗಳು. ಆಯಿತಾ, ಸೊ ನೋಡ್ಕೊಳ್ಳಿ. ಅದೇ ರೀತಿ ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಯನ್ನು ನೀಡುತ್ತದೆ? ಇಲ್ಲಿ ಆನ್ಸರ್ ನೋಡಿ ಕೊಟ್ಟಿದ್ದೇನೆ. ವಿಶ್ವಸಂಸ್ಥೆ 2 ಉದ್ದೇಶಗಳನ್ನು ಬರೀರಿ. ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಆಯಿತಾ. ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಆಯಿತಾ. ಅದೇ ರೀತಿ ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ ಶೃಂಗ ಸಭೆ ಜರುಗಿತು? ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಆಯಿತಾ. ಅದೇ ರೀತಿ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಆಯಿತಾ, ಪಾಕಿಸ್ತಾನದ ಮೊಹಮ್ಮದ್ ಅಯೂಬ್ ಖಾನ್ ಮತ್ತು ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು. ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಆಯಿತಾ ಇಂದಿರಾ ಗಾಂಧಿ ಮತ್ತು ಭುಟ್ಟೋ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಅಲಿಪ್ ಚಳುವಳಿಯ 2 ಸ್ಥಾಪಕರನ್ನು ಹೆಸರಿಸಿ ಅಂದ ತಕ್ಷಣ ಪಂಡಿತ್ ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಸ್ ಟಿಟೋ. ನೆಕ್ಸ್ಟ್ ಕ್ವಶನ್, ಯಾವುದಾದ್ರೂ 2 ಮಿಲಿಟರಿ ಮೈತ್ರಿಕೂಟಗಳನ್ನು ಹೆಸರಿಸಿ ಅಂದ ತಕ್ಷಣ ನ್ಯಾಟೋ ಮತ್ತು ನಾರ್ಡ್. ಇಲ್ಲಿ ಇವಾಗ 5 ಮಾರ್ಕ್ಸ್ ಕ್ವಶನ್ ನೋಡಿ ಸ್ನೇಹಿತರೆ.
5 ಮಾರ್ಕ್ಸ್ ಕ್ವಶನಲ್ಲಿ ಇವೇ ಮೇನ್ ಕ್ವಶನ್ಸ್ಗಳಾಗಿರುತ್ತೆ. ಬೋಧಿ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ವೇಟ್ ಮಾಡಿ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯ ಅಂಶಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆಯಿತಾ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಭಾರತದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಪ್ರಥಮ ಲೋಕಸಭಾ ಚುನಾವಣೆ ಕುರಿತು ಟಿಪ್ಪಣಿ ಬರೆಯಿರಿ. ಮಧ್ಯಂತರ ಸರ್ಕಾರದ ಬಗ್ಗೆ ಟಿಪ್ಪಣಿ ಬರೆಯಿರಿ. ರಾಜ್ಯಗಳ ಪುನರ್ರಚನೆಯ ಬಗ್ಗೆ ಭಾಷೆಯ ಆಧಾರವಾಗಿರಬೇಕೆಂಬುದಕ್ಕೆ ಕಾರಣವನ್ನು ನೀಡಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲ 5 ಅಂಕದ ಪ್ರಶ್ನೆಯಲ್ಲಿ. ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಅದರ ರಚನೆಯನ್ನು ಬರೆಯಿರಿ ಅಂತ ಆಯಿತಾ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನೀವು ಬರೀಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಜಿಲ್ಲಾಧಿಕಾರಿಯ ಕಾರ್ಯಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ಬರೀರಿ. ಡೆಫಿನೆಟ್ಲಿ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಇವೆ. ಮಾನವ ಹಕ್ಕುಗಳ ಚಳವಳಿಯ ರಾಜಕೀಯ ಪರಿಣಾಮಗಳು ಯಾವುವು ಇದು ನೋಡ್ಕೊಳ್ಳಿ. ಅದೇ ರೀತಿ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳು ಯಾವುವು ವೆರಿ ಇಂಪಾರ್ಟೆಂಟ್. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. 5 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಎಂಬುದು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ನೆಕ್ಸ್ಟ್ ಕ್ವಶನ್, ಅವರು ಒಂದು ಚಿತ್ರ ಕೊಟ್ಟಿರ್ತಾರೆ, ಅದನ್ನು ಗಮನಿಸಿ ನೀವು ಬರಿಬೇಕಾಗುತ್ತೆ ಆಯಿತಾ. ಭ್ರಷ್ಟಾಚಾರದ ಕಾರಣಗಳನ್ನು ವಿವರಿಸಿ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಇವೆಲ್ಲ ನಿಮಗೆ 5 ಮಾರ್ಕ್ಸ್ನಲ್ಲಿ ನಾನು ಯಾವ ಕ್ವಶನ್ಸ್ ಹೇಳ್ತಾ ಇದ್ದೇನೆ ಅದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಮತ್ತು ಅಥವಾ ಪರಿಕಲ್ಪನೆಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಆಯಿತಾ. ನೆಕ್ಸ್ಟ್ ಕ್ವಶನ್, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. 5 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್. ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಟಿಪ್ಪಣಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಭಾರತದ ವಿದೇಶಾಂಗ ನೀತಿಯ ರಚನೆಯಲ್ಲಿ ವಿವಿಧ ಹಂತಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಇದು 5 ಮಾರ್ಕ್ಸ್ನಲ್ಲಿ ಇದಷ್ಟೇ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅದೇ ರೀತಿ ಇವಾಗ 10 ಮಾರ್ಕ್ಸ್ನಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ರಾಜಕೀಯ ಪಕ್ಷಗಳ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಇದೆ ನೋಡಿ ಇಲ್ಲಿ ಆಯಿತಾ. ಇದೇ ಒಂದು PDF ಕೆಳಗಡೆ ಇದೆ ನೋಡಿ, ಇಂಗ್ಲೀಷ್ ಮೀಡಿಯಂ ಅಂತ 5 ಮಾರ್ಕ್ಸ್ ಆಯಿತಾ. ಅದೇ ರೀತಿ ಇಲ್ಲಿ 10 ಮಾರ್ಕ್ಸ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ 10 ಮಾರ್ಕ್ಸ್ ಅಂತ ಬರೆದಿದ್ದೇನೆ. ಇಲ್ಲಿ ನೋಡಿ 10 ಮಾರ್ಕ್ಸ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ 10 ಮಾರ್ಕ್ಸ್ ಇಲ್ಲ, ಬಟ್ ಕ್ಯಾಶುವಲ್ ಆಗಿ ಈ ಒಂದು ಪ್ರಶ್ನೆ ಆಪ್ಷನಲ್ಲಿ ಇಟ್ಕೊಳ್ಳಿ, ಓದ್ಕೊಳ್ಳಿ. ಈ ಒಂದು ಪ್ರಶ್ನೆ ಇದೆ ಬ್ಲೂ ಪ್ರಿಂಟ್ ಪ್ರಕಾರ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಇದು ಕೂಡ ಪ್ರಶ್ನೆ ಇದರೊಳಗೆ ಅಧ್ಯಾಯದಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಈ 2 ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರ ಉಪಯೋಗಗಳು ಅಂತ ಪ್ರಶ್ನೆ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ ಆಯಿತಾ. 10 ಅಂಕದ ಪ್ರಶ್ನೆಯಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅನಕ್ಷರತೆಯು ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ ಪ್ರಶ್ನೆ ನೋಡ್ಕೊಳ್ಳಿ ಆಯಿತಾ 10 ಮಾರ್ಕ್ಸ್ನಲ್ಲಿ. ಅದೇ ರೀತಿ ಉದಾರೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್. ಮತ್ತು ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. ಈ 2 ಪ್ರಶ್ನೆ ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ, ಪ್ರಶ್ನೆ ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್, ಭಾರತದ ವಿದೇಶಾಂಗ ನೀತಿಯ ಅರ್ಥ ಮತ್ತು ಪ್ರಾಮುಖ್ಯತೆಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೀತಿ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ. ಇವೆಲ್ಲ ನಿಮಗೆ 10 ಮಾರ್ಕ್ಸ್ನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿದೆ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಆಯಿತಾ. ಮೇನ್ ಕ್ವಶನ್ಸ್ಗಳು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ನಿಮಗೆ ಹೇಳಿದ್ದೇನೆ, ಇದೇ ಒಂದು PDF ಇರುವಂಥ ಕ್ವಶನ್ಸ್ಗಳು ಓದ್ಕೊಂಡು ಬಿಟ್ಟರೆ ಸಾಕು ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.